ನಮ್ಮನ್ನ ಕ್ಷಮಿಸ್ಬಿಡಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರೋದ್ರಿಂದ ಇವತ್ತು ಅಕ್ಷರಶಃ ಮತದಾರರೇನಿದ್ದಾರೆ ಅವರ ತಲೆ ಮೇಲೆ ಚಪ್ಪಲಿ ಎಳೆಯುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಈ ಮತದಾರರು ಕಾಂಗ್ರೆಸ್ ಸರ್ಕಾರವನ್ನು ಕ್ಷಮಿಸ್ಬಿಡಿ ಅಂತ ಚಾಕ್ಲೇಟ್ ಕೊಡ್ತಾ ಇದ್ದೀವಿ. ಇದರದಾಯ್ತಲ್ಲಿ ದಯವಿಟ್ಟು ಜೀವನ ಮಾಡೋಕ್ಕಾಗಿಲ್ಲ. ಆ ರೀತಿ ಈ ಸರ್ಕಾರ ಬಡ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ನೋಡಿ, ರಾಜ್ಯ ಸರ್ಕಾರ ಕಿವಿಗೆ ಹೂವು ಇಟ್ಕೊಂಡು ನಾವೇನೋ ಕರ್ನಾಟಕ ಉದ್ಧಾರ ಮಾಡ್ತೀವಿ ಅಂತ ಅಧಿಕಾರಿ ಬಂದರು. ದಯವಿಟ್ಟು ರೈತ ಬದುಕುದಂಗೆ ನೋಡಪ್ಪ ಎಲ್ಲ ಸ್ವೀಟ್ ಕೊಡ್ತಾರೆ ತಿಂಡಿ ಅಂತ ನೀವು ಸರಿಯಿಲ್ಲ. ನೀವು ಹೋಗ್ಬೇಕು, ಗಲಾಟೆ ಮಾಡಬೇಕು, ರೈತರು ತಂಗಿ ಇರ್ಬೇಕು. ಸಾಮಾನ್ಯವಾದ ಜನಕ್ಕೆ ಹೊರೆ ದೊಡ್ಡವ್ರು ಹೋಯ್ತದೆ, ಸಾಮಾನ್ಯವಾದವರು ಹೊರೆ. ಅದಕ್ಕೆ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮತದಾರರ ಪರವಾಗಿ ನಾವು ಸಮಯತ್ನ ಮಾಡ್ತಾ ಇದ್ದೀವಿ. ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಹಾಲಿನ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಬೆಲೆ ಏರಿಕೆ ಬಾದ್ಶಾ ಸಿದ್ದರಾಮಯ್ಯನಿಗೆ, ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಬಡವರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಹಾಲಿನ ಬೆಲೆ ಏರಿಕೆ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಮ್ದು ನುಡಿದಂತೆ ನಡೆವ ಸರ್ಕಾರ, ಕರ್ನಾಟಕವನ್ನ ರಾಮರಾಜ್ಯ ಮಾಡ್ತೀವಿ ಅಂತೇಳಿ ಕಿವಿಗೆ ಹೂವು ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಇವತ್ತು ರೈತಾಪಿ ವರ್ಗದವರು, ಬಡವರು ಮತ್ತು ಏನು ಮಧ್ಯಮ ವರ್ಗದವರ ಕಿವಿಗೆ ಹೂವು ಇಡುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಕಳೆದ 10 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಮಧ್ಯಮ ವರ್ಗದವರಿಗೆ, ಟ್ಯಾಕ್ಸಿ ಚಾಲಕರಿಗೆ ಮತ್ತು ಏನು ಲಾರಿ ಮಾಲೀಕರಿಗೆ ಇವತ್ತು ಕಿವಿಗೆ ಹೂವು ಇಡುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಹಾಲಿನ ಬೆಲೆ 20 ತಿಂಗಳಲ್ಲಿ 9 ರೂಪಾಯಿ ಜಾಸ್ತಿ ಆಯಿತು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಮೆಡಿಕಲ್ನಲ್ಲಿ ಯಾವುದೇ ಸವಲತ್ತುಗಳು ತಗೋಬೇಕಾದ್ರೂ ಕೂಡ ದುಬಾರಿ ಶುಲ್ಕವನ್ನು ಕೊಡುವಂಥ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಮನೆ ಮುಂದೆ ವೆಹಿಕಲ್ ನಿಲ್ಲಿಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು, ಕಸ ಇದ್ದರೆ ಕಸಕ್ಕೂ ಟ್ಯಾಕ್ಸು, ಗಾಳಿ ಬಂದ್ಬಿಟ್ಟಿದ್ದಾರೆ ನೋಡ್ರಪ್ಪ. ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಅವತ್ತು ಸಾರ್ಥಕ ಆಯಿತು ಅಂತ ಇವತ್ತು ಜನ ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಭಾಳ ಖುಷಿ ಪಡ್ತಾರೆ. ಇವತ್ತು ಜನ ಓಡಾಡೋಕ್ಕೆ ಇವತ್ತು ಭಾಳ ಹೆದರ್ಕೊತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸು, ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸು, ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸು ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯಿತು. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ವಿಭಿನ್ನವಾಗಿ ನಮ್ಮನ್ನು ಕ್ಷಮಿಸ್ಬಿಡಿ ಮತದಾರರೇ ಅಂತೇಳಿ ಮತದಾರರಿಗೆ ಅಪೀಲ್ ಮಾಡೋದ್ರ ಮುಖಾಂತರ ಇವತ್ತು ನಾವು ಚಾಕ್ಲೇಟು ಮತ್ತು ದಾಸವಾಳದ ಹೂವನ್ನು, ಯಾಕೆಂದರೆ ಕಿವಿಗೆ ದಾಸವಾಳದ ಹೂವು ಮುಡಿಸಿದೆ ಇವತ್ತು ಅಕ್ಷರಶಃ ಮತದಾರರ ಕಿವಿಗೆ, ಕನ್ನಡಿಗರ ಕಿವಿಗೆ, ತಮಿಳ್ನಾಡಿಗೆ ನೀರು ಬಿಟ್ಟು ಕನ್ನಡಿಗರ ಕಿವಿಗೆ ಬಿಡ್ತು, ಆ ಕಡೆ ತೆಲಂಗಾಣಕ್ಕೆ ನೀರು ಹರಿಸಿ ಆ ಕಡೆ ಭಾಗದ ರೈತರ ಕಿವಿಗೆ ಬಿಡ್ತು. ಎಲ್ಲವೂ ದುಬಾರಿ ಸರ್ಕಾರ. ಬೆಲೆ ಏರಿಕೆ ಬಾದ್ಶಾ ಸಿದ್ದರಾಮಯ್ಯನವರು ಈ ಕೂಡಲೇ ಈ ನಿರ್ಣಯವನ್ನು ಕೈಬಿಟ್ಟು ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆಗ್ರಹ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.